ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರತಿ ವರ್ಷನೂ ಅವಾಂತರ ಮುಗಿತಾ ಇಲ್ಲ. ಅವಾಂತರಗಳಿಗೆ ಬಲಿಯಾದವರೇ ಹೆಚ್ಚು. ಸಮಸ್ಯೆಗಳು ಪ್ರತಿ ಬಾರಿನೂ ಹೆಚ್ಚಾಗುತ್ತೆ, ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಕೆಆರ್ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಅವಾಂತರಗಳು ಹೆಚ್ಚಾಗ್ತಾನೆ ಇದೆ. ನಿನ್ನೆ ಸುರಿದ ಮಳೆಗೆ ಅಂಡರ್ ಪಾಸ್ ಸಂಪೂರ್ಣ ಜಲಾವೃತ. ಅಂಡರ್ ಪಾಸ್ ತುಂಬೆಲ್ಲ ನೀರು. ಯಾರು ಬಂದು ಸಿಲುಕಾಕೊಂಡ್ರು ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ಏನ್ ಸಮಸ್ಯೆ ಆಗ್ತಾ ಇದೆ, ಏನ್ ಅವೈಜ್ಞಾನಿಕವಾಗಿ ಕಾಮಗಾರಿ ಆಗಿದೆ ನೋಡ್ಬೇಕಲ್ವಾ, ಅದ್ರತ್ತ ಗಮನ ಹರಿಸ್ಬೇಕು. ಪ್ರತಿ ವರ್ಷನೂ ಇದೇ ಸಮಸ್ಯೆ. ಒಂದು ಕಾರ್ ಸಿಕ್ಕಾಕೊಳ್ಳುತ್ತೆ, ಇಲ್ಲ ಆಟೋ ಸಿಕ್ಕಾಕೊಳ್ಳುತ್ತೆ. ನೋಡಿ 7-8 ಅಡಿಯಷ್ಟು ನೀರ್ ನಿಂತಿದೆ, ಆದ್ರೂ ಗಮನ ಹರಿಸ್ತಾ ಇಲ್ಲ. ಯಾಕೆ, ಏನ್ ಸಮಸ್ಯೆ ಇದೆ? ಎಲ್ಲಾ ಕಡೆ ಹೂಳೆತ್ತು ಕೆಲಸ ಆಗ್ತಾ ಇಲ್ಲ, ಕಸ ಕಡ್ಡಿಗಳು ಸಿಲುಕಾಕೊಂಡಿರುತ್ತೆ. ಹೀಗಾಗಿ ನೀರ್ ಸರಾಗವಾಗಿ ಹರಿದು ಹೋಗೋದಕ್ಕಾಗಲ್ಲ, ನೀರ್ ತುಂಬಿಕೊಳ್ಳುತ್ತೆ. ಅಂಡರ್ ಪಾಸ್ ನಲ್ಲಿ ನೀರ್ ತುಂಬಿಕೊಂಡ್ರೆ ಜನರು ಹೇಗೆ ಓಡಾಟ ನಡೆಸಬೇಕು? ವಾಹನಗಳು ಬಂದು ಸಿಲುಕಾಕೊಳ್ತವೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಸ್.ಕೆ. ಮಂಜುನಾಥ್, ಈಗ ಕೆಆರ್ ಸರ್ಕಲ್ ನಲ್ಲಿ ಪ್ರತಿ ಬಾರಿನೂ ಕೂಡ ಇಂಥ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದೀವಿ, ನೋಡ್ತಾ ಇದೀವಿ. ಪರಿಹಾರ ಇಲ್ವಾ ಅಂತ? ಪ್ರತಿ ಬಾರಿ ಜೋರಾದ ಮಳೆ ಬಂದಂತ ಸಂದರ್ಭದಲ್ಲಿ ಕೆಆರ್ ಸರ್ಕಲ್ ಬಳಿ ಇರ್ತಕ್ಕಂಥ ಅಂಡರ್ ಪಾಸ್ ನಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ನೀರು ಸರಾಗವಾಗಿ ರಾಜಕಾಲುವೆಗೆ ಹರಿದು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳನ್ನ ಈ ಹಿಂದೆ ಲೋಕಾಯುಕ್ತ ಎಡಿಜಿಪಿ ಆಗಿದ್ದಂತ ಸತ್ಯನಾರಾಯಣ ರಾವ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಮಾಡಿದ್ರು. ಅವರ ನೇತೃತ್ವ ತನಿಖೆಯನ್ನ ನಡೆಸಿ ಈ ಹಿಂದೆ ಒಂದು ಅವಘಡ ಸಹ ಸಂಭವಿಸಿತು. ಅದರಲ್ಲಿ ಒಬ್ಬ ವಿದ್ಯಾರ್ಥಿನಿ ಸಹ ಬಸ್ಸಿನಲ್ಲಿ ಕುಳಿತಿದ್ದಂತ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಂತ ಘಟನೆ 3 ವರ್ಷಗಳ ಹಿಂದೆ ನಡೆದಿತ್ತು. ಆ ಸಂಬಂಧಪಟ್ಟಂತೆ ಇದನ್ನು ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ದಂತ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ನಡೆಸಿದ್ರು. ಜೊತೆಗೆ ಅಲ್ಲಿ ಯಾವ್ಯಾವ ಅಧಿಕಾರಿಗಳು, ಇಂಜಿನಿಯರ್ಸ್ ಇರ್ಬೋದು, ಅವರನ್ನ ಅಮಾನತು ಮಾಡಿಸೋದಕ್ಕೂ ಸಹ ಶಿಫಾರಸನ್ನ ಮಾಡಿದ್ರು. ಜೊತೆಗೆ ಏನು ಮಳೆ ಬಂದಂತ ಸಂದರ್ಭದಲ್ಲಿ ರಸ್ತೆ ಮೇಲೆ ಇರ್ತಕ್ಕಂತ ಕಸ ಕಡ್ಡಿ ಹೋಗಿ ಅಲ್ಲಿ ಒಂದು ಮ್ಯಾನ್ ಹೋಲ್ಸ್ ಇದಾವೆ, ನೀರು ಹೋಗೋದಕ್ಕೆ ಇರ್ತಕ್ಕಂತ ಜಾಗ ಏನಿದೆ ಅಲ್ಲಿ ಬ್ಲಾಕ್ ಆಗ್ತಾ ಇತ್ತು. ಅದನ್ನ ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಪರೇಟ್ ಆಗಿ ಅದಕ್ಕೆ ಅಂತ ಒಂದಷ್ಟು ಹಣವನ್ನ ಮೀಸಲಿಟ್ಟು ಅದನ್ನ ಕೆಲಸವನ್ನ ಸಹ ಮಾಡಿದ್ರು. ಆದ್ರೆ ಈಗ ಅಲ್ಲಿ ನೀರು ರಸ್ತೆ ಮೇಲೆ ಇರ್ತಕ್ಕಂತ ನೀರು ಅತಿ ಹೆಚ್ಚಾಗಿ ಅಲ್ಲಿ ಹೋಗ್ತಾ ಇದೆ. ಜೊತೆಗೆ ನಿನ್ನೆ ಬಂದಂತ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಕಸ ಕಡ್ಡಿ ಹೋಗಿ ಅಲ್ಲಿ ಬ್ಲಾಕ್ ಆಗಿರ್ತಕ್ಕಂಥ, ಹಾಗಾಗಿ ಇಡೀ ಒಂದು ಅಂಡರ್ ಪಾಸ್ ಏನಿದೆ ನೀರಿನಿಂದ ತುಂಬಿಕೊಂಡಿರ್ತಕ್ಕಂಥ. ಹಾಗಾಗಿ ಅಲ್ಲಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಬ್ಯಾರಿಕೇಡ್ ಗಳನ್ನ ಹಾಕಿ ಯಾವುದೇ ವಾಹನಗಳನ್ನ ಆ ಕಡೆ ಬಿಡ್ತಾ ಇಲ್ಲ. ಆದ್ರೆ BBMP GBA ಅಧಿಕಾರಿಗಳು ಇಲ್ಲಿವರೆಗೂ ಬಂದು ಆ ಕಸವನ್ನ ತೆರವು ಮಾಡೋದಿರ್ಬೋದು, ಅಥವಾ ಅದಕ್ಕೆ ಯಾವ್ದಾದ್ರು ಒಂದು ಆಯಿಲ್ ಮಿಷಿನ್ ಇರ್ಬೋದು, ಅಥವಾ ನೀರನ್ನು ಹೊರಹಾಕುವಂತ ಪಂಪ್ ಗಳನ್ನ ತಂದು ಅದನ್ನು ನೀರನ್ನ ಹೊರಹಾಕಿ ಬ್ಲಾಕ್ ಆಗಿರ್ತಕ್ಕಂಥ ಕಸವನ್ನ ತೆರವು ಮಾಡಿದ್ರೆ ನೆಕ್ಸ್ಟ್ ಇವತ್ತೇನಾದ್ರೂ ಮಳೆ ಬಂತಂದ್ರೆ ಅಲ್ಲಿ ನೀರು ಸರಾಗವಾಗಿ ಹರಿದು ಚರಂಡಿಯನ್ನ ಸೇರುವಂತ ವ್ಯವಸ್ಥೆ ಆಗುತ್ತೆ. ಆದ್ರೆ ಇಲ್ಲಿವರೆಗೂ ನಾವು ಏನು ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ಸಾಕಷ್ಟು ಕಡೆ ಮರಗಳು ಬಿದ್ದಿದ್ದಾವೆ, ಮರದ ಕೊಂಬೆಗಳು ಬಿದ್ದಿದ್ದಾವೆ. ರಸ್ತೆ ಎಲ್ಲ ಸಹ ಏನು ಮರದ ಸೊಪ್ಪುಗಳಿಂದ, ಕಸ ಕಡ್ಡಿಯಿಂದ ತುಂಬಿಕೊಂಡಿದೆ. ಪೌರ ಕಾರ್ಮಿಕರು ಕ್ಲೀನ್ ಅನ್ನ ಮಾಡ್ತಾ ಇದ್ದಾರೆ ಹೊರತುಪಡಿಸಿ ಆ ಮರಗಳನ್ನ ತೆರವು ಮಾಡೋದಕ್ಕೆ ಇರ್ತಕ್ಕಂತ ಅರಣ್ಯ ಘಟಕ ಅಧಿಕಾರಿಗಳಾಗಿರ್ಬೋದು, ಅಥವಾ ಈ ಒಂದು ವಾಟರ್ ಲಾಗಿಂಗ್ ಆಗಿರ್ತಕ್ಕಂಥ ನೀರನ್ನ ತೆರವು ಮಾಡೋದಕ್ಕೆ ಇರ್ತಕ್ಕಂಥ ಅಧಿಕಾರಿಗಳಾಗಿ ಯಾರು ಸಹ ಕಾಣಿಸ್ತಾ ಇಲ್ಲ. ಹೀಗಾಗಿ ತುಂಬಾನೇ ನಿರ್ಲಕ್ಷ್ಯ ವಹಿಸಿದ್ರಿಂದ ಇಲ್ಲಿ ಅಂಡರ್ ಪಾಸ್ಗಳಲ್ಲಿ ನೀರು ಈಗಲೂ ಸಹ ಜಲಾವೃತ ಆಗಿದ್ದಾವೆ. ಹೀಗಾಗಿ ವಾಹನಗಳ ಸಂಚಾರಕ್ಕೆ ಭಾರಿ ಅಡಚಣೆ ಉಂಟಾಗ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.